MLA ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಕಾಂಗ್ರೆಸ್ ಮುಖಂಡ MLA ಇದ್ದಂಗೆ. ನಾನು ಶಾಸಕನಾಗಿ ನಂದು 5 ಗ್ಯಾರಂಟಿ ಇತ್ತು. ಅತ್ತಮ್ಮ ಆಂಬುಲೆನ್ಸ್ ಬಿಟ್ಟೆ, ನನ್ನ ಮೊದಲನೇ ಗ್ಯಾರಂಟಿ ನಡೀತಾ ಇದೆ. ಎರಡನೇ ಗ್ಯಾರಂಟಿ ಪ್ರತಿ ವರ್ಷ ಅರಿಶಿನ ಕುಂಕುಮ ಕೊಡ್ತೀನಿ ಅಂದೆ, 3ನೇ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ. 3ನೇ ಗ್ಯಾರಂಟಿ ಬಡವ್ರ ಮಕ್ಕಳು ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. 4ನೇ ಗ್ಯಾರಂಟಿ SSLC ಮಕ್ಕಳಿಗೆ ಪ್ರಾಪರ್ ಆಗಿ ಟೈಮ್ ಟೇಬಲ್ ನಡೆಸ್ತಾ ಇದ್ದೀನಿ. 5ನೇ ಗ್ಯಾರಂಟಿ ಫೈನಲ್ ಗ್ಯಾರಂಟಿ ಹಳ್ಳಿಗೂ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ಸಿಸ್ಟಮ್ ಎಲ್ಲ ಎತ್ಕೊಂಡ್ಬಂದು ಅಲ್ಲೇ VL ಆಗಿನ್ನು, ಅಲ್ಲೇ RI ಆಗಿನ್ನು, ಅಲ್ಲೇ ಕೇಸ್ ವರ್ಕರು, ಅಲ್ಲೇ ಡೆಪ್ಯೂಟಿ ತಹಸೀಲ್ದಾರು 15ಕ್ಕಿಂತ ಹೆಚ್ಚು ಜನಕ್ಕೆ ಅಲ್ಲೇ ಪೆನ್ಷನ್ ಪ್ರಿಂಟ್ಔಟ್ ಕೊಟ್ಟು ಸೈನ್ ಹಾಕೊಟ್ಟು ಬಂದೆ. ಚಿಕ್ಕಬಳ್ಳಾಪುರನ ದೇವರಾಣೆಗೂ ಸಿಂಗಪೂರ್ ಎಲ್ಲ ಮಾಡಲ್ಲ. చరండి లేపిచ్చి రోడ్ లేపిచ్చి మీ కష్టాలని మీ పెన్షన్లు ఇచ్చి గ్యారెంటీలు వచ్చే ತರ ఇంత మాత్రం షేక్ అవుతుందన్న. ದಾರಿ ಕೇಳಿದ್ರು, ಊರಿಗೆ ರಸ್ತೆ ಕೇಳಿದ್ರು, ಇನ್ನು 6 ತಿಂಗಳಲ್ಲಿ ಅಷ್ಟು ಕೆಲಸ ಮುಗಿಸ್ಬಿಡ್ತೀನಿ. ಅಂದ್ರೆ ಒಂದು ಹಳ್ಳಿಗೆ ಬಂದಾಗ ಅನುದಾನ ಇಲ್ಲದೆ ಬಂದ್ರೆ ಆಗಕ್ಕಾಗಲ್ಲ ಅಂತ ಎಲ್ಲ ಊರಿಗೂ ಬರ್ತೀನಣ್ಣ. 201, 202 ಹಳ್ಳಿ ಕಂಪ್ಲೀಟ್ ಆಯ್ತು. ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ 4 ಪೆಂಡಿಂಗ್ ಇದೆ ಅಣ್ಣ. ಇಟ್ಟಪ್ಪನಹಳ್ಳಿಗೆ ಹೋಗಿದ್ದೆ ನಾನು. 40 ವರ್ಷದಿಂದ ಒಂದು 40-50 ಜನ ತೋಟಗಳಿಗೆ ರಸ್ತೆನೇ ಇರಲಿಲ್ಲ. 2 ದಿನ ಪಟ್ಟಾಗಿಡ್ದು ಎಲ್ಲರೂ ಒಪ್ಪಿಸಿ 15 ಲಕ್ಷದಲ್ಲಿ ರಸ್ತೆ ಹಾಕಿ ಈಗ ಇಟ್ಟಪ್ಪನಹಳ್ಳಿ ಪ್ರತಿ ತೋಟಕ್ಕೂ ರಸ್ತೆ ಮಾಡ್ಕೊಂಡು ಬಂದಿದ್ದೀವಣ್ಣ. ಅಂದರೆ ಒಂದು ಹಳ್ಳಿಗೆ ಬಂದ ಮೇಲೆ ಮತ್ತೆ ಮೊನ್ನೆ ಕೊರ್ಲಹಳ್ಳಿಯಲ್ಲಿ ಸರ್ವೆಗೆ ಹೇಳಿದ್ರು, ಅದು ಮಾಡಿಸಿದ್ವಿ. ಇದು ಕಾಂಗ್ರೆಸ್ನ ಭದ್ರಕೋಟೆ ನಮ್ಮ ಪಂಚಾಯಿತಿ. ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ನನಗಿರಬೇಕು. ನೀವೆಲ್ಲ ನಮ್ಮ ಪಕ್ಷದ ಮುಖಂಡರು ನೀವು ಹೆಂಗೆ ಹೇಳಿದ್ರೆ ನಾನು ಹಂಗೆ ನಡ್ಕೊತೀನಿ. ನೀವೆಲ್ಲ ಹಿರಿಯರು, ಭಾಳಷ್ಟು ಜನ ವೇದಿಕೆಯಲ್ಲಿ ಹಿರಿಯರಿದ್ದೀರಾ. ನಿಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಮುಂದೆ ಬರೋ ಎಲ್ಲ ಚುನಾವಣೆಗಳು ಪಂಚಾಯಿತಿ, ZP, TP ನಾವೆಲ್ಲ ಒಮ್ಮತವಾಗಿ ಮತ್ತೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದನ್ನ ಸಾಬೀತು ಮಾಡೋಣ. ಪಂಚಾಯಿತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನೇಪಣ್ಣನಿಗೂ ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳ್ತಾ ನಿಮ್ಮ ಜೊತೆ ನಾನು ಇದ್ದೀನಣ್ಣ. ಇನ್ನೊಂದು ವಾರದಲ್ಲಿ ಎಲ್ಲ ಮುಗಿಸ್ತೀನಿ. ಎಲ್ಲ ಒಂದು ನೆನ್ಪಿಟ್ಕೊಳ್ಳಿ ಅಕ್ಕ, 2,000 ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಕೊಡ್ತಿದ್ದೀವಿ ಅಂದರೆ ಇವತ್ತು ನಿಮಗೆ ಗೊತ್ತಿರಬೇಕು, BJP ಅವರು ಅನೌನ್ಸ್ ಮಾಡಿರೋ ಸ್ಟೇಟಲ್ಲಿ ಎಲ್ಲೂ ಗ್ಯಾರಂಟಿಗಳು ಕೊಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಆದರೆ ನಾವು ಗೃಹಿಣಿಯರಿಗೆ 2,000 ಕೊಡ್ತಿದ್ದೀವಿ. ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ. ಬಸ್ಸಲ್ಲಿ ಫ್ರೀ ಪ್ರಯಾಣ ಕೊಡ್ತಿದ್ದೀವಿ, 2ನೇ ಗ್ಯಾರಂಟಿ. ಅಕ್ಕಿ ಕೊಡ್ತಿದ್ದೀವಿ, ಈಗ ಇಂದಿರಾ ಕಟ್ ಕೊಡ್ತಿದ್ದೀವಿ, 3ನೇ ಗ್ಯಾರಂಟಿ. ಯುವ ನಿಧಿ ಕೊಡ್ತಿದ್ದೀವಿ. ಭಾಳಷ್ಟು ಜನಕ್ಕೆ ನಮ್ಮ ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದೀವಿ. ಈಗ 2 ತಿಂಗಳದ್ದು ಪೆಂಡಿಂಗ್ ಇದೆ, ಮುಂದಿನ ವಾರ ಬರ್ತಿದೆ. ಇದು ಪಂಚ ಗ್ಯಾರಂಟಿಗಳು. ನಾನು ಶಾಸಕನಾಗಿ ನಂದು 5 ಗ್ಯಾರಂಟಿ ಇತ್ತು. ಅತ್ತಮ್ಮ ಆಂಬುಲೆನ್ಸ್ ಬಿಟ್ಟೆ, ನನ್ನ ಮೊದಲನೇ ಗ್ಯಾರಂಟಿ ನಡೀತಾ ಇದೆ. 2ನೇ ಗ್ಯಾರಂಟಿ ಪ್ರತಿ ವರ್ಷ ಅರಿಶಿನ ಕುಂಕುಮ ಕೊಡ್ತೀನಿ ಅಂದೆ, 3ನೇ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ. 3ನೇ ಗ್ಯಾರಂಟಿ ಬಡವ್ರ ಮಕ್ಕಳು ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. 4ನೇ ಗ್ಯಾರಂಟಿ SSLC ಮಕ್ಕಳಿಗೆ ಪ್ರಾಪರ್ ಆಗಿ ಟೈಮ್ ಟೇಬಲ್ ನಡೆಸ್ತಾ ಇದ್ದೀನಿ. 5ನೇ ಗ್ಯಾರಂಟಿ ಫೈನಲ್ ಗ್ಯಾರಂಟಿ ಹಳ್ಳಿಗೂ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ಮೊನ್ನೆ ಅಲ್ಲಿ ಕೊರ್ಲಹಳ್ಳಿಯಲ್ಲಿ ಒಂದಷ್ಟು ಜನಕ್ಕೆ ಪೆನ್ಷನ್ ಕೊಟ್ವಣ. ನನಗೂ ವಿಶೇಷ ಅನಿಸಿದ್ದೇನು ಅಂದರೆ, ನೀವೀಗ ಪೆನ್ಷನ್ ಹೆಂಗೆ ತಗೋಬೇಕು ಗೊತ್ತಾ? ಫಸ್ಟು VA ಲಾಗಿನ್ಗೆ ಹೋಗ್ಬೇಕು, RI ಲಾಗಿನ್ಗೆ ಹೋಗ್ಬೇಕು, ಕೇಸ್ ವರ್ಕರ್ ಲಾಗಿನ್ಗೆ ಹೋಗ್ಬೇಕು, ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ಗೆ ಹೋಗ್ಬೇಕು. 3-4 ಸಲ ಓಡಾಡ್ಬೇಕು ನೀವು ತಾಲೂಕು ಆಫೀಸ್ಗೆ. ನಾನು ಹಂಗೇನು ಮಾಡಲ್ಲ, ಸಿಸ್ಟಮ್ ಎಲ್ಲ ಎತ್ಕೊಂಡ್ಬಂದು ಅಲ್ಲೇ VA ಲಾಗಿನ್ನು, ಅಲ್ಲೇ RI ಲಾಗಿನ್ನು, ಅಲ್ಲೇ ಕೇಸ್ ವರ್ಕರು, ಅಲ್ಲೇ ಡೆಪ್ಯೂಟಿ ತಹಸೀಲ್ದಾರು 15ಕ್ಕಿಂತ ಹೆಚ್ಚು ಜನಕ್ಕೆ ಅಲ್ಲೇ ಪೆನ್ಷನ್ ಪ್ರಿಂಟ್ಔಟ್ ಕೊಟ್ಟು ಸೈನ್ ಹಾಕ್ಕೊಟ್ಟು ಬಂದೆ. ಅಲ್ಲೇ ಸೈನ್ ಹಾಕ್ಕೊಟ್ಟು ಬಂದ್ವಿ. ಇದು ಅದೇ ಬಡವರಾದ್ರೆ ಓಡಾಡೋದು ಕಷ್ಟ ಆಗುತ್ತಣ್ಣ. ಕೆಲವರು 4-5 ವರ್ಷದಿಂದ ವಿಡೋ ಪೆನ್ಷನ್ ಬರ್ತಾನೆ ಇಲ್ಲ. ಅವ್ರೇನಾದ್ರು ಪೆನ್ಷನ್ ಕೇಳಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ ತಗೊಂಡ್ಬನ್ನಿ ಅಂತಾರೆ. ಅದನ್ನೆಲ್ಲ ನಾನೇ ಮಾಡಿಸಿ ಮತ್ತೆ ಹೇಳ್ತಿದ್ದೀನಿ ಚಿಕ್ಕಬಳ್ಳಾಪುರನ ದೇವರಾಣೆಗೂ ಸಿಂಗಪೂರ್ ಎಲ್ಲ ಮಾಡಲ್ಲ. చరండి లేపిచ్చి రోడ్ లేపిచ్చి మీ కష్టాలని మీ పెన్షన్లు ఇచ్చి గ్యారెంటీలు వచ్చే ತರ ఇంత మాత్రం షేక్ అవుతుందన్న. ನಾನು ಆವತ್ತು ಹೇಳಿದ್ದು ಇಷ್ಟೇ, ಇವತ್ತು ಹೇಳಿದ್ದು ಇಷ್ಟೇ. ಈಗ ಊರಿಗೂ ಬರ್ತೀನಿ, ನಿಮ್ಮ ಜೊತೆ ನಿಲ್ತೀನಿ. ಪಂಚಾಯತಿಯವರೆಲ್ಲ ಗಟ್ಟಿಯಾಗಿರಿ. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬ್ರ ಸರ್ಕಾರ ನಮ್ಮ ಉಸ್ತುವಾರಿ ಸಚಿವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ನಡೀತಿದೆ. ನಾನು ನಿಮ್ಮನ್ನೆಲ್ಲ ವಿನಂತಿಸ್ತೀನಿ, ಮುಂದೆ ಬರೋ ಪಂಚಾಯತಿ ZP TP ನಾನು MLA ಅಂದರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಕಾಂಗ್ರೆಸ್ ಮುಖಂಡ MLA ಇದ್ದಂಗೆ. ನೀವೆಲ್ಲರೂ ಹೇಗೆ ಹೇಳಿದ್ರೆ ಆಗ ನಡ್ಕೊತೀನಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.